ಹಲೋ ಬಾವ, ನಾನು ಗುಂಡ. ಏನೋ ಗುಂಡ, ನೀನು ರಿಸೀವ್ ಮಾಡಿದ್ಯಾ? ಕಾವೇರಿ ಅವರಲ್ಲಿ ಅದು ಬಾವ, ಅಕ್ಕ ಮಾತೆ ತಗೊಂಡು ಮಲಗಿದ್ದಾರೆ. ಏನೋ ಮಾತ್ರೆನಾ? ಏನಾಗಿದೆಯೋ ಅವ್ರಿಗೆ? ಅದೇ ಬಾವ, ಕಳ್ಳ ಬಂದು ಅಕ್ಕನ್ನ ತಳ್ಳಿ ಬೀಳ್ಸಿದ್ನಲ್ಲ. ಕಳ್ಳನ? ಏನೋ ಹೇಳ್ತಾ ಇದೀಯ ನೀನು? ಅದೇನು ಸರಿಯಾಗಿ ಹೇಳು. ಅಕ್ಕ ಮತ್ತೆ ಅಜ್ಜಿ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಕಾವೇರಿ ಅವ್ರಿಗೆ ಇಷ್ಟೊಂದೆಲ್ಲ ಆಗಿದ್ರು ಒಬ್ರು ಏನೋ ಹೇಳಿಲ್ವಲ್ಲ? ಯಾಕೆ ಹೇಳಿಲ್ಲ ನನಗೆ? ಇವಾಗ ಹೇಗಿದಾರೋ? ಆರಾಮಾಗಿದ್ದಾರೆ ಬಾವ. ಡಾಕ್ಟ್ರು ಬಂದು ಇಂಜೆಕ್ಷನ್ ಮಾತ್ರೆ ಎಲ್ಲ ಕೊಟ್ಟೋದ್ರು. ಏನು ತೊಂದರೆ ಇಲ್ಲ ಅಂತಾನೂ ಹೇಳಿದ್ದಾರೆ. ಸರಿ ಗುಂಡ, ನಾನು ಆಮೇಲೆ ಮಾತಾಡ್ತೀನಿ. ಬಾಯ್. ಹಾ ಸರಿ ಬಾವ. ಏನು ಮಾಡಲಿ ಇವಾಗ ನಾನು? ಕಾವೇರಿ ಅವ್ರಿಗೆ ಇಷ್ಟೊಂದೆಲ್ಲ ಆಗಿರುವಾಗ ನಾನು ಇಲ್ಲಿ ಹೇಗಿರಲಿ? ಈಗ ಡ್ಯಾಡ್ಗೆ ವಿಷಯ ತಿಳಿಸೋಣ ಅಂತಂದ್ರೆ ಮಾಮ್ ಜೊತೆಗೆ ಇದ್ದಾರೆ. ಏನು ಮಾಡೋದು? ಏ ಅಗಸ್ತ್ಯ, ಬಾ ಒಳಗೆ. ಡ್ಯಾಡ್ ಬಂದೀನಿ. ಡ್ಯಾಡ್, ಏನು? ಕಾವೇರಿಗೆ ತುಂಬ ಏಟಾಗ್ಬಿಟ್ಟಿದೆ ಅಂತ ಗುಂಡ ಕಾಲ್ ಮಾಡಿದ್ದ. ಇವಾಗ ನನ್ಗೇನು ಮಾಡಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಕಾವೇರಿಗೆ ಏನೂ ಆಗಿರಲ್ಲ. ಗುಂಡ ಮಾತಾಡ್ದ ಅಂತ ಹೇಳಿದೆಯಲ್ಲ, ನೀವು ಹೊರಡು ಮೊದಲು. ನಾ ಇಲ್ಲಿ ಮ್ಯಾರೇಜ್ ಮಾಡ್ತೀನಿ. ಬಟ್ ನಾನು ಹೋದ್ರೆ ಇಲ್ಲಿ ಕಾವೇರಿಯಲ್ಲಿ ಹುಷಾರಿಲ್ಲದೆ ಮಲಗಿರುವಾಗ ನೀನು ಇಲ್ಲಿರೋದು ಚೆನ್ನಾಗಿರೋದಿಲ್ಲ. ಅವಳ ಜೊತೆಗಿರ್ಬೇಕು. ಇಲ್ಲಿ ನಾನು ಮ್ಯಾರೇಜ್ ಮಾಡ್ತೀನಿ, ನೀವು ಹೊರಡು. ಥ್ಯಾಂಕ್ ಯು ಡ್ಯಾಡ್. ಹೊರಡು. ಬಾಯ್. ಹೊರಡು ಹೊರಡು. ಹುಷಾರು. ಇವರು ಇನ್ನೆಷ್ಟೊತ್ತಾಗುತ್ತಪ್ಪ ರೆಡಿ ಆಗೋದಕ್ಕೆ? ಅರ್ಧ ಗಂಟೆ ಆಯಿತು. ಇವ್ರಿಗೋಸ್ಕರ ಒಂದು ಮೀಟಿಂಗ್ ಬೇರೆ ಕ್ಯಾನ್ಸಲ್ ಮಾಡಿದೆ. ಅನಿಕಾ, ಬೇಗ ಬನ್ನಿ, ಇನ್ನೂ ಅಷ್ಟೊತ್ತು. ಹಾಂ, ಫೈನಲಿ. ಬ್ರೋ, ನಾನು ರೆಡಿ. ಇವನ್ ಐ ಆಮ್ ರೆಡಿ. ಶಾಪಿಂಗ್ ಅಂದ್ರೆ ಗರ್ಲ್ಸ್ ಎವರ್ ರೆಡಿ ಅನ್ನೋದಕ್ಕೆ. ಪರವಾಗಿಲ್ಲ, ಅಟ್ಲೀಸ್ಟ್ ಶಾಪಿಂಗ್ ಅಂತಾದರೂ ಸ್ವಲ್ಪ ಬೇಗ ರೆಡಿ ಆಗ್ತಿರಲ್ಲ. ಅಕಸ್ಮಾತ್ ನಿಮ್ಮನ್ನು ಯಾವುದಾದ್ರು ಫಂಕ್ಷನ್ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ರೆಡಿ ಆಗೋಷ್ಟರಲ್ಲಿ ನಾವು ಒಂದು ದೊಡ್ಡ ಸಿನಿಮಾ ನೋಡಿ ಮುಗಿಸ್ಬೋದು. ವಿವೇಕ್, ಇದ್ಯಾಕೋ ಅತಿ ಆಯ್ತು. ಸುಮ್ಮನೆ ಏನೇನೋ ಹೇಳ್ಬೇಡಿ ನೀವು. ಸುಮ್ಮನೆ ಯಾಕೆ ಹೇಳಿ ಅನಿ? ಇರೋದನ್ನೇ ಹೇಳ್ತಿರೋದು. ಇಷ್ಟು ವರ್ಷ ರೆಡಿ ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ, ಇನ್ನು ಮುಂದೆ ನೀನು ರೆಡಿ ಆಗೋಕ್ಕೆ ವೆಯ್ಟ್ ಮಾಡಬೇಕು. ಓ ಗಾಡ್, ನೀವಿಬ್ರು ಜಗಳ ನಿಲ್ಲಿಸ್ತೀರಾ? ಅಥವಾ ನಿಮ್ಮ ಜಗಳ ನಿಲ್ಲಿಸೋ ಅಷ್ಟರಲ್ಲಿ ನಾನು ಯಾವುದಾದ್ರೂ ಒಂದು ಮೂವಿ ನೋಡ್ಲಾ? ಬ್ರೋ, ಮೊದಲು ನೀನು ನಮ್ಮನ್ನ ಸಲೂನ್ಗೆ ಡ್ರಾಪ್ ಮಾಡಬೇಕು. ಅಲ್ಲಿ ಒಂದು 2-3 hours ಆಗುತ್ತೆ ಮ್ಯಾಕ್ಸಿಮಮ್. ಅಲ್ಲಿ ಆಗ್ತದಾಗ ನಾನು ನಮಗೆ ಕಾಲ್ ಮಾಡ್ತೀನಿ, ಬಂದು ನಮ್ಮನ್ನು ಪಿಕ್ ಮಾಡು, ಓಕೆನಾ? ಅಂದರೆ ಇವತ್ತು ನಾನು ಬರೀ ಡ್ರೈವರ್ ಮಾತ್ರನಾ? ನೋ ವಿವೇಕ್, ಅದಾದ್ಮೇಲೆ ಶಾಪಿಂಗ್ ಇದೆ, ಅದನ್ನು ಮುಗಿಸ್ಕೊಳ್ಳೋಣ, ಓಕೆನಾ? ಅಂದರೆ ಇವತ್ತು ಫುಲ್ ಡೇ ನನ್ನ ಕತೆ ಬರೀ ವೆಯ್ಟಿಂಗಲ್ಲೇ ನೀ. ಏನು ಮಾಡೋಕ್ಕಾಗಲ್ಲ, ಅದಕ್ಕೆಗೋಸ್ಕರ ಇದನ್ನೆಲ್ಲ ಮಾಡಲೇಬೇಕು ನೀನು. ಗೊತ್ತಿರೋ ವಿಷಯನೇ. ಬನ್ನಿ, ಲೇಟ್ ಆಗ್ತದೆ. ಈ ಟೈಮಲ್ಲಿ ಸಿಗ್ನಲ್ ಬಿಡ್ಬೇಕಾ? ಅರೆ, ಅದು ಅಗಸ್ತ್ಯ ಅಲ್ವಾ? ಬ್ರೋ, ಅದು ಅಗಸ್ತ್ಯ ತಾನೆ? ಎಸ್ ವಿ. ಏಯ್, ನೋ, ಅದು ಅಗಸ್ತ್ಯ ಅಲ್ಲ ವೃಂದ. ಇಲ್ಲ ಅದಕ್ಕೆ, ಅದು ಅಗಸ್ತ್ಯನೇ. ಬಟ್ ಈ ಕಡೆ ಎಲ್ಲ ಹೋಗ್ತಿದ್ದಾರೆ? ಇಲ್ಲ ವೃಂದ, ಅವನು ಈ ಕಡೆ ಹೇಗೆ ಬರೋಕ್ಕೆ ಸಾಧ್ಯ? ಅವನು ಮಾಮ್ ಆ್ಯಂಡ್ ಡ್ಯಾಡ್ ಜೊತೆ ಜ್ಯುವೆಲ್ಲರಿ ಶಾಪಿಗೆ ಹೋಗಿದ್ದಾನೆ. ಇಲ್ಲ, ಅದು ಅಗಸ್ತ್ಯನೇ. ಎಲ್ಲಿ ಹೋಗ್ತಿದ್ದೆ ನೀನು? ಇಲ್ಲೇನೋ ಮಿಸ್ ಹೊಡಿತಿದ್ದೆ.
ಏನಮ್ಮ ಈ ಜಾತಕದ ಹುಡುಗಿ ತನ್ನ ಗಂಡನ ಜೊತೆಲೇ ಇದ್ದಾಳ? ಜೊತೆಲಿ ಅಂದ್ರೆ ಗುರುಗಳೇ, ಅದು ಕಾವೇರಿ ಸ್ವಲ್ಪ ದಿನ ತವ್ರ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಅಂತ ಬಂದಿದ್ದಾಳೆ. ಯಾಕೆ ಗುರುಗಳೇ? ಯಾಕೆ ಅಂತಂದ್ರೆ ಈ ಹುಡುಗಿ ಮಾಂಗಲ್ಯಕ್ಕೆ ಗಂಡಾಂತರ ಇದೆಯಮ್ಮ. ಏನಪ್ಪ ಇದು? ಅದಕ್ಕೆ ಹೇಗೆಲ್ಲ ಆಗ್ತಾ ಇದೆಯಾ? ಈಗ ಏನ್ ಮಾಡೋದು? ಇದೇನು ಗಂಡಾಂತರ ಗುರುಗಳೇ? ಅದೇನು ಅಂತ ಹೇಳಕ್ಕಾಗಲ್ಲಮ್ಮ. ಗಂಡ ಹೆಂಡತಿ ದೂರ ಆಗೋಂಥ ಎಲ್ಲ ಸೂಚನೆ ಕಾಣಿಸ್ತಾ ಇದೆ. ಈಗ ತಾನೇ ಅವಳ ಜೀವನ ಸರಿ ಹೋಗ್ತಿದೆ ಅನ್ನೋದ್ರಲ್ಲಿದೆ. ಏನು ಹೇಳ್ತಾ ಇದ್ದೀರಾ ನೀವು? ಇದಕ್ಕೆ ಏನು ಪರಿಹಾರ ಇದೆ ಹೇಳಿ ಗುರುಗಳೇ. ಪರಿಹಾರ ಅಂತ ದೊಡ್ಡದಾಗಿ ಏನು ಮಾಡೋವಂಥದ್ದು ಏನಿಲ್ಲಮ್ಮ. ಇವ್ರನ್ನ ಜೊತೆಲಿರೋ ಥರ ನೋಡ್ಕೊಬೇಕು. ಅವ್ರು ದೂರ ಇದ್ದಷ್ಟು ದುಷ್ಟ ಶಕ್ತಿಗಳ ಪ್ರವೇಶಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಹೀಗಾಗಿ ಈ ಸಮಸ್ಯೆಗೆ ಪರಿಹಾರ ಅಂತಂದರೆ ಗಂಡ ಹೆಂಡತಿ ಜೊತೆಲಿರ್ಬೇಕಮ್ಮ. ಮತ್ತೇನಾದರೂ ಪೂಜೆ ಪುನಸ್ಕಾರ ಮಾಡಬೇಕಾ? ನೋಡಿ ಗುರುಗಳೇ. ಇಲ್ಲಮ್ಮ, ಅವರಿಬ್ಬರದು ಭಗವಂತನೇ ನಿಂತು ಮಾಡಿಸಿರೋ ಮದುವೆ ನಮ್ಮ. ಆದರೆ ಮಧ್ಯದಲ್ಲಿ ಇನ್ನೊಬ್ಬರು ಪ್ರವೇಶಕ್ಕೆ ಅವಕಾಶ ಕೊಡದೆ ಅವರಿಬ್ಬರು ಜೊತೆಯಾಗಿ ನಿಂತರೆ ಮಾತ್ರ ಎಲ್ಲ ಸರಿ ಹೋಗುತ್ತೆ. ಇವರಿಬ್ಬರು ಜೊತೆಲಿರೋದು ಒಂದೇ ಇದಕ್ಕೆಲ್ಲ ಪರಿಹಾರ ಅಮ್ಮ. ಇಲ್ಲ ಅಂತಂತಂದರೆ ಮುಂದೆ ಹಲವಾರು ತೊಂದರೆ ತೊಡಕುಗಳು ಅನುಭವಿಸ್ಬೇಕಾಗತ್ತೆ. ಇದೆಲ್ಲವನ್ನು ಇಬ್ಬರು ನಿಂತು ಎದುರಿಸ್ಬೇಕಾಗತ್ತೆ. ಅಯ್ಯೋ, ಇದೇನಾಗ್ತಿದೆ ಗುರುಗಳೇ ಅವಳ ಜೀವನದಲ್ಲಿ? ಆ ದೇವರು ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರೀತಿ ಪರೀಕ್ಷೆ ಇಟ್ಟಿರ್ತಾನಮ್ಮ. ಚಿಂತೆ ಮಾಡಬೇಡಿ. ಆ ದೇವ್ರ ಮೇಲೆ ಭಾರ ಹಾಕಿ ಹೆಜ್ಜೆ ಹಿಡಿತಾಯಿ. ಆದರೆ ಅವರಿಬ್ಬರನ್ನ ಒಟ್ಟಿಗೆ ಇರೋ ಥರ ನೋಡ್ಕೊಳಿತಾಯಿ. ಆಯ್ತು ಗುರುಗಳೇ.